ಹಾಯ್ ಮಚಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಒಂದು ಬರ್ತಡೇಗೆ ಹೋಗ್ತಾ ಇದ್ದೀನಿ. ಸೊ ಈ ಬರ್ತಡೇ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಮತ್ತು ನಮ್ಮ ಕಡೆಯವ್ರು ಎಷ್ಟು ಜನ ಬಂದಿರ್ತಾರೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬರ್ತಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಈ ಬರ್ತಡೇ ಸೆಲೆಬ್ರೇಷನ್ಗೆ ಹೋಗೋಣ. ನಾನು ಎಲ್ಲನೂ ಆರೋಗ್ಯ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ, ನಿಮ್ಮ ಜೊತೆಗೆ ನಾನು ಬರ್ತಾ ಇದ್ದೀನಿ. ಹೋಗೋಣ, ಎಂಜಾಯ್ ಮಾಡೋಣ. ಇವತ್ತಿನ ಬರ್ತಡೇ ಸೆಲೆಬ್ರೇಷನ್ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ನೋಡಬೇಕಲ್ವಾ. ಎಷ್ಟು ಜನ ಬರ್ತಾರೆ ಅಷ್ಟು ಜನರೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಎಲ್ಲರನ್ನೂ ನೋಡಿ, ಯಾಕಂದರೆ ಎಲ್ಲರೂ ವಿಭಿನ್ನವಾಗಿರ್ತಾರೆ. ಸೊ ನಿಮಗೆ ನಾವು ತುಂಬ ಜನ ನೋಡಿದಾಗ ಒಂಥರ, ಯಾಕಂದರೆ ಅಲ್ಲಿ ನಾವು ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಬನ್ನಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾತಾ ಸಂಘ ನಡೆಸ್ತಿದ್ದೀರಾ? ಸಂಜೆ ನಗಬೇಡ, ಕರೆಕ್ಟಾಗಿ ನೋಡ್ರಿ. ಸುಬ್ಬಿ ಬೆನ್ನಿನವ ಹೆಂಗೆ ಕಾಣಿಸ್ತೈತಿ ನೋಡಿ, ನಮ್ಮ ಮಮ್ಮಿ ಬಂದಿದ್ದಾರೆ ವಿಡಿಯೋದಲ್ಲಿ, ಯಾವ್ದ್ರಲ್ಲೂ ಬಂದಿಲ್ಲ. ನಾಲ್ಕು ಜನ ಕೋತಿಗಳದ್ದು ಕಮ್ಮಿದ್ದು ಇದು ಅವ್ರದ್ದು ಟಿ ಜಿ ಕಾರ್ಡು ತಪ್ಪಾಗ್ಬಿಟ್ಟವ್ರೆ. ಅದನ್ನ ನಾಳೆ ರೆಡಿ ಮಾಡಿಸ್ಕೊಡ್ತೇನೆ. ಏನು ಮಾತಾಡಲ್ಲ, ವಾಯ್ಸ್ ತಿನ್ಬೇಕಾದ್ರೆ. ಹಾಯ್ ಫ್ರೆಂಡ್ಸ್, ಇದ್ರೊಳಗೆ ಬರ್ತಡೇ ಫಂಕ್ಷನ್ ಅಂದ ತಕ್ಷಣ ನಾವು ಅಂದರೆ ಜಾಯ್ನ್ ಆಗೋದು. ಸೊ ಬರ್ತಡೇ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದು. ಇದು ಒಂದು ಫಾರ್ಮ್ ಹೌಸಲ್ಲಿ ಬಟ್ ಇದೊಂದು ಚೌಕಿ ಥರನೇ. ಸೊ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲರನ್ನೂ ಮೀಟ್ ಮಾಡೋ ಒಂದು ಅವಕಾಶ. ಯಾಕಂತಂದರೆ ಬೆಂಗಳೂರಿಂದ ಬಂದಿದ್ದವ್ರನ್ನ ಸೊ ಮೀಟ್ ಮಾಡೋದು ಏನು. ಸೊ ಏನಂತ ಹೇಳಿದ್ರೆ ಕೆಲವೊಂದು ಸಂಪ್ರದಾಯವಾಗಿ ಮಾಡ್ತೀವಿ. ಅವ್ರಿಗೆಲ್ಲ ಆರತಿ ತೆಗ್ದು ಅದೆಲ್ಲ ಇದು ಮಾಡಿ ಮತ್ತು ಅಲ್ಲೇ ಹೂವು ಇವೆಲ್ಲ ಹಾಕಿ ನಂತರ ಅವನ್ನ ಬರಮಾಡ್ಕೊಳ್ಳುವಂಥದ್ದು. ಯಾಕೆಂದರೆ ಇದು ಸಂಪ್ರದಾಯವಾಗಿ ಮಾಡುವಂಥದ್ದು. ಸೊ ಕೆಲವೊಂದು ನಾವು ಬರ್ತಡೇಗಳಲ್ಲಿ ಈ ಥರ ಮಾಡ್ತೀವಿ. ಕೆಲವರು ದೊಡ್ಡವರು ಇರ್ತಾರೆ ಅಂತ ಈ ಬರ್ತಡೇಗಳಲ್ಲಿ ಸ್ವಲ್ಪ ಇದಾಗಿ ಇದು ಮಾಡ್ತೀವಿ. ತುಂಬ ಚೆನ್ನಾಗಿ ಬಂತು ಮತ್ತು ಚೆನ್ನಾಗಿತ್ತು. ಎಷ್ಟೋ ಜನ ಎಲ್ಲ ಬಂದಿತ್ತು, ಎಲ್ಲ ಡೆಕೋರೇಷನ್ ಎಲ್ಲ ರೆಡಿಯಾಗಿತ್ತು. ಇನ್ನೂ ಅವರು ಬರ್ತ್ಡೇಯವರು ರೆಡಿಯಾಗಿ ಬರಬೇಕು. ಸೊ ಬಂದಮೇಲೆ ಕೇಕೆಲ್ಲ ಕಟ್ ಮಾಡಿಸ್ಬೇಕು. ಕೇಕ್ ಕಟ್ ಮಾಡಿಸೋದು ನಾವು ಫಾರಿನ್ ಕಲ್ಚರ್ ಅದು, ನಮ್ಮದ್ರಲ್ಲೂ ಅದು भी हागे
ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದ ತಕ್ಷಣ ಕೇಕ್ ಕಟ್ ಮಾಡಿಸ್ಕೊಳ್ಳೋಂಥದ್ದು. ಯಾಕಂದರೆ ಇಲ್ಲಿ ಕೇಕು ಕಮ್ಮಿ ಅಂತ ಹೇಳಿದ್ರು ಒಂದು 20-30 ಕೇಕ್ಗಳು ಬಂದಿದ್ದು. ಸೊ ತರಾವರಿ ಕೇಕ್ಗಳು ಇದನ್ನು ಕಟ್ ಮಾಡಿಸಿ ಇದು ಒಂದು ಸೆಲೆಬ್ರೇಷನ್ ಮಾಡೋದೇ ಒಂದಿದೆ. ಮತ್ತು ತುಂಬ ಜನ ಕೇಕ್ಗಳನ್ನ ತಗೊಂಡಿದ್ದು ಮತ್ತು ವೆರೈಟೀಸ್ ಕೇಕ್ಗಳಿತ್ತು. ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೋ. ಜೊತೆಗೆ ಬಂದುಬಿಟ್ಟು ಹಾರ ಹಾಕೋದು, ಹಾರದಲ್ಲಿ ಕತ್ತೆ ಉಳ್ಕೊಬಿಡ್ಬೇಕು ಅಷ್ಟು ತೂಕ ಇದೆ ಹಾರ. ಸೊ ತುಂಬ ಭಾರ ಇತ್ತು, ಸಿಕ್ಕಾಪಟ್ಟೆ ಭಾರ ಹಾರ. ಪಾಪ ಅವ್ರ ಕೈಲಿ ಹೊರಕ್ಕೆ ಆಯ್ತಾಯಿಲ್ಲ ಅದು ಹಾರ ಹಾಕಿದಾಗ. ತುಂಬ ಒಂಥರ ಮುಜುಗರ, ಯಾಕಂದರೆ ತುಂಬ ಹಾರ ತೂಕ ಇರಬಾರ್ದು. ಅಷ್ಟೊಂದು ತೂಕ ಇದ್ದರೆ ಹೆಂಗೆ ಹೊತ್ಕೊಳ್ಳೋಕ್ಕಾಗತ್ತೆ ಅಲ್ಲ, ತುಂಬ ಕ್ರಿಟಿಕಲ್ ಅನಿಸುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಗಳು ಕೆಲವೊಂದು ಟೈಮಲ್ಲಿ ನಡೆಯುತ್ತೆ ನಮ್ಮ ಜೀವನದಲ್ಲಿ. ಸೊ ಬಿ ಕೇರ್ಫುಲ್ ಆಗಿರಬೇಕು. ಏನು ನಂತರ ನಾವು ಮೇಲ್ಗಡೆ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ಶಾಲು ಮತ್ತು ಪೇಟ ಎಲ್ಲ ತಂದಿದ್ದು, ಮತ್ತು ಪೇಟ ಜೊತೆಗೆ ಹಾರ ತಂದು ಈ ಒಂದು ಇದಕ್ಕೆ ಏನಂತ ಹೇಳಿದ್ರೆ ಇದು ಮಾಡಿದ್ರು. ತುಂಬ ಏನಂದರೆ ಬರ್ತಡೇಗಳಲ್ಲಿ ಸ್ವಲ್ಪ ದೊಡ್ಡವರಿರೋರನ್ನ ಒಂಥರ ಸನ್ಮಾನ ಥರ ಮಾಡಿದ್ರೆ ಇನ್ನೂ ಒಂಥರ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ.
ಸೊ ನಾನು ಈ ಥರ ಮಾಡಿದೆ. ಮತ್ತು ಎಷ್ಟೋ ಜನ ಕೇಕ್ಗಳನ್ನು ಈ ಥರ ಇದು ಮಾಡ್ತಾರೆ, ಮತ್ತು ದುಡ್ಡೆಲ್ಲ ಹೆಚ್ಚಿರ್ತೀವಿ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಏನಂದರೆ ಅದೊಂದು ಸಂಪ್ರದಾಯ. ನಾವು ಯಾಕಂತ ಹೇಳಿದ್ರೆ ದುಡ್ಡಿಂದ ಎಳಿ ತೆಗೆದು ಅವ್ರಿಗೆ ಹೆಚ್ಚಿದ್ರೆ ಒಂಥರ ದೆಸೆ ಆಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ಸೊ ನಮ್ಮ ಕಡೆ ಜಾಸ್ತಿ ಇದು ಮಾಡ್ತಾರೆ. ಕೇಕೆಲ್ಲ ಜಾಸ್ತಿ ಆಗೋಗಿತ್ತು, ತುಂಬ ಕೇಕ್ ತಿಂತಿದ್ದೆ ಯಾಕಂದರೆ ನನಗೆ ತುಂಬ ಇಷ್ಟ ಕೇಕ್. ನಾನು ಯಾಕಂದರೆ ರೇರಾಗಿ ತಿನ್ನೋದು, ನಾನು ಎಲ್ಲರೂ ಹೋದಾಗ ಮಾತ್ರ ಕೇಕ್ ತಿಂತೀನಿ. ಸೊ ಕೇಕ್ ತಿಂದೆ, ತುಂಬ ಟೇಸ್ಟಿಯಾಗಿತ್ತು ಕೇಕ್ಗಳು. ಎಲ್ಲ ಥರಾವರಿ ಕೇಕು, ಒಂದು 20-30 ಥರ ಕೇಕ್ಗಳಿತ್ತು. ಸೊ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಈ ಥರ ಎಲ್ಲ ನೋಡಿದಾಗಲೇ ನಮ್ಮ ಮನಸ್ಸಲ್ಲೂ ನಾವು ನನ್ನ ಫ್ಯಾಮಿಲಿ ಜೊತೆ ಇದ್ದೀನ ಅನ್ನೋ ಒಂದು ಫೀಲ್ ಬರುತ್ತೆ. ಯಾಕಂದರೆ ಒಂಟಿಯಾಗೇ ಇರ್ತೀವಿ, ಎಷ್ಟೋ ಸತಿ ಮನೆಯೊಳಗೆ ಇರ್ತೀವಿ. ಕೆಲವೊಂದು ಟೈಮಲ್ಲಿ ನಾನು ಎಲ್ಲಾರು ಹೋದರೆ ನಾನು ಬರೀ ಅಲ್ಲೇ ಇರ್ತೀನಿ. ಸೊ ಈ ಥರ ಒಂದು ಟೈಮಲ್ಲಿ ಹೋದಾಗ್ಲೇ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ಗಳ ಜೊತೆಗೆ ನಾವು ಇಷ್ಟೊಂದು ಕ್ಲೋಸಾಗಿ ಇರ್ಬೋದು, ಮತ್ತು ಮನಸ್ಸು ಬಿಚ್ಕೊಂಡು ಮಾತಾಡ್ಬೋದು. ಮತ್ತು ಎಷ್ಟೋ ಜನ ಬಂದಿರ್ತಾರೆ, ಎಲ್ಲ ಬ್ಯಾಂಗ್ಳೂರು ಆ ಕಡೆ ಎಲ್ಲ ಬಂದಿದ್ದರು, ಕೆಲವರು ಹಾಸನಿಂದೆಲ್ಲ ಬಂದಿದ್ದರು. ಸೊ ಈ ಥರ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಾವೆಲ್ಲ ಒಂದಾಗೋದಿದೆಯಲ್ಲ, ಸೊ ಅದೇ ಮಿರಾಕಲ್ ನಮಗೆಲ್ಲ. ಅದೇ ಸೈಡ್ ಮೇಲೆ ತೋಡ ತುಂಬ ಸಂತೋಷ ಆಗುತ್ತೆ. ತುಂಬ ಜನ ಬರ್ತಾರೆ. ಫೋಟೋ ತಗೋಬೇಕಾದ್ರೆ ಚೆನ್ನಾಗಿ ನನ್ನ ಫೋನ್ ಇಲ್ವಲ್ಲ, ನಂಬರ್ ಕೊಡ್ತೀನಿ, ಫೋನ್ ಇಲ್ಲ. ಕಳ್ದೋಗೈತೆ ಸಿಸದೆ ಇದು ನಮ್ಗೂರು ಯಾವತ್ತೂ ಏನೋ ಅನ್ನಲ್ಲ, ಯಾರು ನಂಬರ್ ಇಸ್ಕೊಂಡೆ ನಾನು ಹಾಕಲ್ಲ ಅಂದಲ್ಲ, ನಾನು ಆತಿ ಮಾಡೋದು. ದುರಾಣಿ ಲೇ ದುರಾಣಿ ಹೇಗೋ ಅವು ಯಾವಾಗಲೂ ಬರ್ತಾಳೆ ಅವಳ್ದು. ಅವಳು 3 ಹೊತ್ತು ತೆಗ್ದಿರ್ತೀನಿ ಅವಳು. ಹಾಗೆ ತೆಗಿ ಗುರು. ಬಟ್ಟಿ ಹುಷಾರಾಯ್ತಾ ಕೀರ್ತಿ ಗುರು ಹಂಗಂದ್ರು ಡ್ಯಾನ್ಸ್ ಆಡಿರ್ಬೇಕಾಗಿತ್ತು. ನೀನು ಅವ್ರಿಗೆಲ್ಲ ತೆಗಿಬೇಡ ಅಪ್ಪಾಜಿ. ಹಾಯ್, ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ. ಆದರೂ ಶ್ರುತಿ ಅಮ್ಮನ ಮಗಳು ತಿರ್ಸುತ್ತೆ ಮುಂಚೆ. ಸಿಸದೆ ಇದು ನಮ್ಗೂರು ಯಾವತ್ತೂ ಏನೋ ಅನ್ನಲ್ಲ, ಯಾರು ನಂಬರ್ ಇಸ್ಕೊಂಡೆ ನಾನು ಹಾಕಲ್ಲ ಅಂದಲ್ಲ, ನಾನು ಆತಿ ಮಾಡೋದು. ನಂತರ ನಾವೆಲ್ಲ ಊಟಕ್ಕೆ ಹೋದು. ಸೊ ಎಲ್ಲರೂ ಊಟಕ್ಕೆ ಇದು ಮಾಡ್ತಾಯಿದ್ರು. ನಾವು ಸಪ್ರೇಟಾಗಿ ಊಟಕ್ಕೊಂಡು ಕೆಲವೊಂದು ವೆಜ್ಜವರಿದ್ದರು. ಸೊ ವೆಜ್ಜವ್ರನ್ನ ಸಪ್ರೇಟ್ ಇದ್ದು ಅಂತ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದು. ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಬರ್ತ್ಡೇ ಸೆಲೆಬ್ರೇಷನು ಯಾವ ರೀತಿ ಇತ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಕಮೆಂಟ್ ಮಾಡೋದ್ರಿಂದ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ನಮ್ಮ ಒಂದು ಸಮುದಾಯದವರು ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆಯೂ ನಿಮಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ. ಇದ್ರ ಜೊತೆಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರು ನನ್ನ ಒಂದು ಫಾಲೋವರ್ಸ್ ಮಾಡ್ತಿದ್ದೀರಾ ಅವ್ರುಗಳು ಏನಾದರೂ ಕಾಲ್ ಮಾಡಿದರೆ ಖಂಡಿತವಾಗ್ಲೂ ಕೆಲವೊಂದು ಟೈಮ್ ಎತ್ತಿಲ್ಲ ಅಂದರೆ ಬೇಜಾರಾಗಬೇಡಿ, ಇನ್ನೊಂದು ಟೈಮ್ ಎತ್ತೇ ಎತ್ತೀನಿ, ಮಾತಾಡೇ
ಮಾತಾಡ್ತೀನಿ. ನನಗೆ ಫೋನ್ ಮಾಡುವಂಥ ಸಮಯ ಬಂದು 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಒಳಗಡೆ ಮಾತ್ರ ಫೋನ್ ಮಾಡಿ ನಿಮಗೆ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸುವಂಥ ನನ್ನ ಒಂದು ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಆಯುಸ್ಸಿರೋ ಫುಲ್ ಆಯುಸ್ಸನ್ನ ಪಡ್ಕೊಂಡು ಆರೋಗ್ಯವಂತವಾಗಿ ಜೀವನ ನಡೆಸಲಿ ಅನ್ನೋದೇ ನನ್ನ ಒಂದು ಖುಷಿ. ಎಲ್ರಿಗೂ ಈ ವಿಡಿಯೋ ಖುಷಿ ಅನಿಸ್ತು ಅಂತ ಅನಿಸ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿ ಕೊಡ್ತಾಯಿದ್ದೀರಾ. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಧನ್ಯವಾದಗಳು.